यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। अब 30 दिसंबर को होगा बीजापुर बंद। जैसा कि आप सब जानते हैं कि पिछले दिनों गृह मंत्री अमित शाह द्वारा डॉक्टर बाबा साहब अंबेडकर के बारे में दिए गए बयान पर देश भर में इसका विरोध व्यक्त किया जा रहा है। इसी कड़ी में शहर बीजापुर के कई प्रगतिपर संगठनों द्वारा 28 दिसंबर को बीजापुर बंद बुलाया गया था, मगर कल अचानक देश के पूर्व प्रधानमंत्री डॉक्टर मनमोहन सिंह जी के निधन की वजह से इस बंद को पोस्टपोन करके अब इसे 30 दिसंबर किया गया है। यानी अब 28 दिसंबर के बजाय 30 दिसंबर को बीजापुर बंद रहेगा, जिसकी जानकारी आज कांग्रेस लीडर राजू आलगुर और कांग्रेस नेता अब्दुल हमीद मुशर्रफ और कई प्रगतिपर संगठनों की मौजूदगी में एक प्रेस कॉन्फ्रेंस के जरिए दी गई। देश के माजी प्रधानमंत्री मनमोहन सिंह अकालिक उनका निधन हुए, उनके वास्ते हमारा देश पूरा दुख में है। और कल 28 तारीख को बीजापुर बंद था। ये हमारे अमित शाह हमारे अंबेडकरों को अवमान करे, सो उसके बारे में बीजापुर बंद करे थे। वो हमें कैंसल कर को 30 तारीख को कर रहे हैं। 30 तारीख को बीजापुर बंद करते हैं। ये हमारे पूरे संगठने वाले, आइंदा संगठने वाले, SC ST संगठने वाले, अंबेडकरवादी, किसान, रईस संघ वाले, ये सब भी मिला को ये हमें 30 तारीख को बंद करे दी। आज हमें पहला श्रद्धांजलि दिए, उसके बाद ये हमें 30 तारीख का कल का कैंसल कर को 30 तारीख को करें। 30 तारीख को बीजापुर जिले में बीजापुर जिला बंद करें, सब ब्याह कर को विनती करें। ये अकस्मात हमारे प्रधानमंत्री उनको निधन हुए, उसके वास्ते वो कैंसल करें। वो रहती है, ये सिद्धेश्वर गुड़ी से निकलती है। सुबह 8 बजे 6 बजे तक बीजापुर बंद रहता है। 30 तारीख को कल का कैंसल हुए, 28 तारीख का सोमवार 30 तारीख को बीजापुर बंद रहता है। सर, ये जो 28 तारीख का कैंसिल करें, 30 तारीख को करने वाले हैं, क्या 30 तारीख को भी इसी तरह लोग जमा होंगे? वैसा इंशाल्लाह 100 को 100 जमा होता है। ಪ್ರಥಮದಲ್ಲಿ ನಿಮ್ಮನ್ನೆಲ್ಲ ಸ್ವಾಗತ ಮಾಡಿ ಈ ರಾಷ್ಟ್ರದ ಹಿಂದಿನ ಪ್ರಧಾನಿಗಳು, ಅಂತಾರಾಷ್ಟ್ರೀಯ ಖ್ಯಾತಿಯ ಅರ್ಥಶಾಸ್ತ್ರಜ್ಞರು, ಜಗತ್ತೆಲ್ಲ ಆರ್ಥಿಕ ಸಂಕಷ್ಟನ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಭಾರತ ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಮುಕ್ತ ಮಾಡಿ ಈ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಒಯ್ದಿರ್ತಕ್ಕಂಥ ದಿವಂಗತ ಪ್ರಧಾನಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಮನಮೋಹನ್ ಸಿಂಗ್ ಜಿ ಅವರಿಗೆ ಶ್ರದ್ಧಾಂಜಲಿಯನ್ನು ಈ ಸಭೆಯ ಮುಖಾಂತರ ಅರ್ಪಿಸಿ, ಇವತ್ತು ತಮಗೆಲ್ಲ ಗೊತ್ತಿದೆ 22ನೇ ತಾರೀಕಿಗೆ ನಾಳೆ ನಾವು ಬಂದ್ ಕರೆಯನ್ನು ಕೊಟ್ಟಿದ್ದೀರಿ. ತಾವು ಕೂಡ ಎಲ್ಲ ರೀತಿಯಿಂದ ಕೂಡ ಸಹಕಾರ ಮಾಡಿದ್ದೀರಿ. ಮಾಧ್ಯಮದವರು ಕೂಡ ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಮಾಧ್ಯಮದಲ್ಲಿ ಏನೇನು ಪ್ರಚಾರವನ್ನು ಈ ಒಂದು ಬಂದ್ಗೆ ಕೊಡಬೇಕಾಗಿತ್ತು ಅದನ್ನೆಲ್ಲ ಕೂಡ ತಾವು ಕೊಟ್ಟಿದ್ದೀರಿ. ನಾವು ಮಾಜಿ ಪ್ರಧಾನಿಗಳ ಅಂತ್ಯಕ್ರಿಯೆ ನಾಳೆ ಇರೋದರಿಂದ ಅವರನ್ನು ಗೌರವ ಸೂಚಿಸುವ ಸಲುವಾಗಿ ನಾವು ನಾಳೆ ಆಗ್ತಕ್ಕಂಥ ಬಂದ್ ಕರೆಯನ್ನು ಬಂದ್ ಮಾಡಿ ಮುಂದೆ ಅದನ್ನು ಹಾಕಿದ್ದೇವೆ. ನಾವು ಅಂದರೆ 30ನೇ ತಾರೀಕಿಗೆ ಬಿಜಾಪುರ ಬಂದ್ ಕರೆಯನ್ನು ನಾವು ಕೊಡ್ತಾ ಇದ್ದೇವೆ. ಇದರ ನಾವು ಈಗಾಗಲೇ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಾತಾಡಿ ನಾವು ಮುಂದೆ ಹಾಕ್ತಕ್ಕಂಥ ಕಾರಣವನ್ನು ಕೂಡ ಅವ್ರಿಗೆ ತಿಳಿಸಿದ್ದೇವೆ. 30ನೇ ತಾರೀಕಿಗೆ ಈ ಬಂದ್ ಮಾಡಲಾಗ್ತಾಯಿದೆ. ಮತ್ತೊಮ್ಮೆ ನಾನು ಎಲ್ಲ ಸಂಘಟನೆ ಮಾಡ್ತಕ್ಕಂಥ ನನ್ನ ಹಿಂದ್ ಸಂಘಟನೆ ಮುಖ್ಯಸ್ಥರಿಗೆ, ಎಲ್ಲ ದಲಿತ ಸಂಘಟನೆಯ ಗೆಳೆಯರಿಗೆ, ಸ್ನೇಹಿತರಿಗೆ, ಸಹೋದರರಿಗೆ, ಮಹಿಳಾ ಸಂಘಟನೆ ಮಾಡ್ತಕ್ಕಂಥ ಎಲ್ಲ ಸಹೋದರಿಯರಿಗೆ, ಪ್ರಗತಿಪರರಿಗೆ
ಅಂಬೇಡ್ಕರ್ ವಾದಿಗಳಿಗೆ, ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥವ್ರಿಗೆ ತಾವು ನಾಳೆ ಅತ್ಯಂತ ಉತ್ಸಾಹದಲ್ಲಿದ್ದರು. ಅವರೆಲ್ಲ ನಾಳೆ ವ್ಯಾಪಕವಾಗಿ ಬಂದ್ ಮಾಡಬೇಕು ಅಂಥೇಳಿ ಎಲ್ಲ ಕಡೆ ಗಾಡಿ ಯಾವ ರೀತಿಯಾಗಿ ಸಂಪರ್ಕ ಸಾಧನಗಳನ್ನು ಮಾಡಿಕೊಂಡು ಇಲ್ಲಿ ಬರಬೇಕು ಅನ್ನೋ ತಯಾರಿಯಲ್ಲಿ ಅತ್ಯಂತ ಉತ್ಸಾಹದಿಂದಿದ್ದರು. ನಮ್ಮ ಅನೇಕ ಗೆಳೆಯರು ಕೂಡ ನಾಳೆ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತ ಮಾಡಿದ್ರು. ಆದರೆ ನಾಳೆ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಪ್ರಧಾನಿ ನಮ್ಮನ್ನು ಅಗಲಿದ್ದಾರೆ. ಅವರ ಅಂತ್ಯಕ್ರಿಯೆ ಆಗುವವರೆಗೆ ಅದನ್ನು ನಾವು ಮಾಡಬಾರ್ದು. ಅವರ ಒಂದು ದುಃಖದಲ್ಲಿ, ಅವರ ಕುಟುಂಬದ ದುಃಖದಲ್ಲಿ ನಾವು ಎಲ್ಲ ಕೂಡ ಪಾಲ್ಗೊಳ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಭೆಯನ್ನು ಮುಂದೆ ಹಾಕಿದ್ದೇವೆ. ತಾವು 28ನೇ ತಾರೀಕಿಗೆ ಮಾಡ್ತಕ್ಕಂಥ ಬಂದಿಗೆ ಯಾವ ರೀತಿಯಾಗಿರ್ತಕ್ಕಂಥ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ, ಸಹಾಯವನ್ನು ಮಾಡಿದ್ದೀರಿ. ಆ ಸಹಾಯ ಮತ್ತು ಪ್ರೋತ್ಸಾಹ 30ನೇ ತಾರೀಕಿಗೆ ಆಗ್ತಕ್ಕಂಥ ಬಂದಿಗೆ ನಡೀತಕ್ಕಂಥ ಸಂದರ್ಭದಲ್ಲಿ ತಾವು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ, ಹಾಗೆ ಅತ್ಯಂತ ಸ್ಪಷ್ಟವಾಗಿ ಇದು ಅಹಿಂದ ಪ್ರಗತಿಪರ ವಿಚಾರಧಾರೆ ಇದ್ದವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆ ಬಳಗ ವತಿಯಿಂದ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಬಂದು ಇದು ಯಾವುದೇ ರಾಜಕೀಯ ದಲಿತ ಸಂಘಟನೆಗಳು, ಎಲ್ಲ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು, ರೈತ ಮುಖಂಡರು, ಮಹಿಳಾ ಸಂಘಟನೆಗಳು ಮತ್ತು ಬೀದಿ ಬರಿ ವ್ಯಾಪಾರಸ್ಥರು ಈ ಥರ ಎಲ್ಲ ಸಂಘಟನೆಗಳು ಒಳಗೊಂಡು ನಾವು ಬೆಂಬಲ ಮಾಡ್ತಾ ಇದ್ದೀವಿ. ಪಕ್ಷಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಈಗಾಗಲೇ ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆಗಳ ಪ್ರಮುಖರ ಒಟ್ಟಾಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದಾಗ ಎಲ್ಲರೂ ಕೂಡ ಸ್ವಲ್ಪ ಕಷ್ಟ ಆಗ್ತದೆ, ಆದರೂ ಪರವಾಗಿಲ್ಲ, ನಮ್ಮ ರಾಷ್ಟ್ರ ನಾಯಕರು ಅಗಲಿದ ಸಂದರ್ಭದಲ್ಲಿ ನಾವು ಅದನ್ನು ಒಂದು ದಿವಸಕ್ಕೆ 2 ದಿವಸಕ್ಕೆ ಮಟ್ಟಿಗೆ ಮುಂದೆ ಹಾಕಿ ಇದಕ್ಕಿಂತ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅನ್ನೋಂಥ ಅಭಿಪ್ರಾಯ ಬಂದಿರೋದ್ರಿಂದ ಎಲ್ಲರ ಅಭಿಪ್ರಾಯನ ಕ್ರೋಢೀಕರಿಸಿ ಇವತ್ತು ಅದನ್ನು 30ಕ್ಕೆ ಮುಂದೆ ಹಾಕಲಾಗಿದೆ. ಅದಕ್ಕೆ ಈ ಹಿಂದೆ ಏನು ನಮಗೆ ಬೆಂಬಲ ಕೊಟ್ಟಂತೆಲ್ಲ ವ್ಯಾಪಾರಸ್ಥರಲ್ಲಿ, ರೈತರಲ್ಲಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ತಾ ಈ ಒಂದು ಅಕಾಲಿಕ ಸುದ್ದಿಯಿಂದ ಎಲ್ಲರೂ ನಾವು ದಿಗ್ಭ್ರಮೆಗೆ ಒಳಗಾಗಿದ್ದೇವೆ. ಅದಕ್ಕೆ ಮೊನ್ನೆ ಕೊಟ್ಟಂಥ ಬೆಂಬಲವನ್ನು 30ನೇ ತಾರೀಕಿಗೆ ಕೂಡ ತಾವೆಲ್ಲರೂ ಕೊಡ್ತೀರಿ ಅನ್ನೋಂಥ ಒಂದು ಅತ್ಯಂತ ಭರವಸೆಯೊಂದಿಗೆ ಇದನ್ನು ಮುಂದೆ ಹಾಕಿದ್ದೀವಿ. ಯಥಾ ರೀತಿ ಮಾಧ್ಯಮ ಸ್ನೇಹಿತರಲ್ಲಿ ಕೂಡ ಇದಕ್ಕೊಂದು ಹೆಚ್ಚಿನ ದಿನಾಂಕ ಬದಲಾವಣೆ ಸಾಕಷ್ಟು ಜನ ಗೊಂದಲಲ್ಲಿದ್ದಾರೆ. ಭಾಳಷ್ಟು ಜನ ಸಂಘಟನೆಗಳು ಬೆಳಗ್ಗೆಯಿಂದ ಎಲ್ಲರಿಗೆ ಫೋನ್ ಬರ್ತಾ ಇದೆ. ಅದಕ್ಕೆ ತಮ್ಮ ಮೂಲಕ ಒಂದು ವಿನಂತಿ ಮಾಡ್ತೇವೆ, ಯಾವುದೇ ಗೊಂದಲಕ್ಕೆ ಆಸ್ಪದ ಇಲ್ಲದ ಹಾಗೆ ತಾವು ಒಂದು ನಮ್ಮ ವಿನಂತಿಯನ್ನು ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ ಮುಟ್ಟಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಬೇಕು. 10 ಗಂಟೆ ಅಲ್ಲ, ಬಂದ್ 8 ಗಂಟೆಗೆ ಸ್ಟಾರ್ಟ್ ಆಗ್ತದ್ರಿ. ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್. 10 ಗಂಟೆ ಈಗ ಬಂದು 8ಕ್ಕೆ ಕರೆ ಕೊಡ್ತೀವಿ ನಾವು. ಜನ ಸೇರೋದು 10 ಗಂಟೆಗೆ. ನಮ್ದು ಹಳ್ಳಿಯಿಂದ ಬರ್ಬೇಕಲ್ಲ. ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 5, ಸಾಯಂಕಾಲ 5 ಗಂಟೆ. ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆ. ಅದು ನಾವು ಮೊದಲು ಪಾಂಪ್ಲೆಟ್ಸ್ ತಮಗೆ ಹೇಳಿ, ಸಿದ್ದೇಶ್ವರ ದೇವಸ್ಥಾನದಿಂದ ಅಲ್ಲಿ ಗಣಪತಿ ಚೌಕ್ದಿಂದ ಕಿರಾಣಿ ಬಜಾರ್ದಿಂದ ವಾಜಪೇಯಿ ಸರ್ಕಲ್ನಿಂದ ಜನತಾ ಬಜಾರ್, ಗಾಂಧಿ ಚೌಕ್, ದೆನ್ ಬಸವ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಸಭೆಯಾಗಿ ಮಾರ್ಪಡ. ಜಿಲ್ಲಾದ್ಯಂತ ಬಂದ್, ಎಲ್ಲ ಕಡೆ ಬಂದ್. ವಿನಂತಿ ಮೇರೆಗೆ ಎಲ್ಲ ಜಿಲ್ಲಾ ಎಲ್ಲ ಸಂಘಟನೆಗಳನ್ನ ನಾಯಕರ ಮುಖಂಡರ ಒಂದು ಸಭೆಯನ್ನು ಮಾಡಿದ್ದಾರೆ. ಅವರು ಶಾಂತ ರೀತಿ ಒಂದು ಇದು ಬಂದ್ ಕರೆಗೆ ಸಹಕಾರವನ್ನು ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಪೊಲೀಸರು ಎಲ್ಲ ರೀತಿಯಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಳ ಅತ್ಯಂತ ಕ್ರಿಯಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿ ಅದಾರ. ಅವ್ರ ಬಗ್ಗೆ ಭರವಸೆ ಇದೆ, ಯುವಕರು ಅದಾರ. ಇದನ್ನೆಲ್ಲ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಅವ್ರಿಗಿದೆ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಮೊನ್ನೆ ಸಲನೂ ಹೇಳಿವ್ರು ನಿಮಗೆ, ಮಾನ್ಯ ಪ್ರೆಸ್ ಮೀಟ್ನಾಗನೇ ಹೇಳಿವಿ. ಮೊನ್ನೆ ಸಭೆಯಲ್ಲಿ ಮುಲ್ಲಾ ಅವರು ಒಂದು ಮಾತನ್ನು ಹೇಳಿದ್ರು, ನಮ್ಮ ಭಾಗದಿಂದ ಯಾವುದೇ ಆತಂಕ ನೀವೇನ್ರಿ ಮಾಡಿಸ್ಬೇಕಂತ. ಕೆಲವೊಬ್ರು ಎಲ್ಲ ಶಾಲಾ ಕಾಲೇಜುಗಳು ಬಂದು ಉತ್ಸಾಹ ತುಂಬಿದೆ ಯುವಕರಲ್ಲಿ. ನಾವು ವಿನಂತಿ ಮಾಡ್ತೀವಿ, ನಾವು ಇರ್ತೀವಲ್ಲ ಎಲ್ಲ ಎಲ್ಡರ್ಸ್ ಇರ್ತೀವಿ, ಅವ್ರಿಗೆ ವಿನಂತಿ ಮಾಡ್ತೀವಿ ಸಣ್ಣ ಹುಡುಗರಿಗೆಲ್ಲ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना न भूलिए। हमारा यही मकसद है कि आपको हर खबर
जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।